Hello everyone, my name is Irfan. I am a maths lecturer. ನಿಮಗೆ ಗೊತ್ತಿದೆ ಎಲ್ಲರಿಗೂ. ಸೊ ಫಸ್ಟ್ ಇಯರಿಗೆ ಒಂದು ಏನು ಸಿಹಿ ಸುದ್ದಿ ಅಂದರೆ, ಈಗ ನೋಡಿ ಪ್ರೀವಿಯಸ್ ಎಲ್ಲ ನಿಮಗೆ ಪ್ರೀವಿಯಸ್ ಇಯರ್ ಎಲ್ಲ ಫಸ್ಟ್ ಇಯರ್ ಎನ್ಯುವಲ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಿದ್ರೆ, ಸೊ ಬೋರ್ಡ್ನವ್ರು ಸೆಟ್ ಮಾಡ್ತಿದ್ರು. ಅವಾಗ ನಿಮಗೆ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರ್ತಿದ್ದಿಲ್ಲ. ಬಟ್ ಈಗ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅಂದರೆ, ಫೈನಲ್ ಇಯರು ಎಕ್ಸಾಮ್ದು ನಿಮಗೆ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ, ನಿಮ್ಮ ಕಾಲೇಜವರೇ ಸೆಟ್ ಮಾಡ್ತಾರೆ. ಓಕೆ, ನಿಮ್ಮ ಕಾಲೇಜವರೇ ಸೆಟ್ ಮಾಡ್ತಾರೆ. ಬಟ್ ನಿಮ್ಮ ಕಾಲೇಜವರೇ ಸೆಟ್ ಮಾಡ್ತಾರೆ, ಹೆಂಗೆ ಬೇಕಲ್ಲ ಹಂಗೆ ಸೆಟ್ ಮಾಡಲ್ಲ. ಸೊ ನಿಮಗೆ 3 ಮಾಡಲ್ ಕ್ವಶನ್ ಪೇಪರ್ಸ್ ಇದ್ದಾವೆ. 3 ಮಾಡಲ್ ಕ್ವಶನ್ ಪೇಪರ್ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಪೇಪರು ಸೆಟ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಆಲ್ಮೋಸ್ಟ್ ಈಗ ನೋಡಿ ನಿಮ್ಮ ಲೆಕ್ಚರರ್ಸ್ ಇರ್ತಾರೆ, ನಿಮ್ಗೆ ಆಲ್ಮೋಸ್ಟ್ ಹೇಳ್ತಾರೆ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಅಂತೇಳಿ. ಬಟ್ ಕಂಪ್ಲೀಟ್ ಕ್ವಶನ್ ಪೇಪರ್ ಹೇಳಲ್ಲ. ಓಕೆ, ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಅಂತ ನಿಮಗೆ ಹೇಳ್ತಾರೆ. ಪ್ಯಾಟರ್ನ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಇದು ನಿಮ್ಗೆ ಸಿಹಿ ಸುದ್ದಿ ಆಗುತ್ತೆ. ನಿಮಗೆ ಈ ಎಕ್ಸಾಮ್ಸು ಯಾವಾಗ ತನಕ ಮುಗೀತಂದರೆ, ನಿಮಗೆ ಯಾವಾಗಿರುತ್ತೆ ಫಸ್ಟ್ ಇಯರ್ ಎಕ್ಸಾಮ್ಸು ಯಾವಾಗ ತನಕ ಮುಗೀತಂದರೆ, ನಿಮಗೆ 28 ಫೆಬ್ರವರಿ ಒಳಗಡೆ ನಾವು ಫಸ್ಟ್ ಇಯರ್ ಎಕ್ಸಾಮ್ಸ್ ಮುಗಿದಿರುತ್ತೆ. ಓಕೆ, ಯಾವ ಡೇಟಿಗೆ ಯಾವ ಎಕ್ಸಾಮ್ ಇರುತ್ತೆ ಅಂದರೆ ಅದು ಕಾಲೇಜ್ಗೆ ಬಿಟ್ಟಿದೆ. ಸೊ ನಿಮ್ಮ ಕಾಲೇಜವರು ಡಿಸೈಡ್ ಮಾಡ್ತಾರೆ ಯಾವ ಎಕ್ಸಾಮ್ ಯಾವಾಗ ಇಡ್ಬೋದು ಅಂದರೆ, ಅದು ಇಂಡಿಪೆಂಡೆಂಟ್ ಆಗಿ ಯಾವಾಗಾದರೂ ಇಡ್ಬೋದು ಕಾಲೇಜ್ನವ್ರು. ನಿಮ್ಮ ಕಾಲೇಜ್ನವರು ಈಗ 14ಗೆ ಫಸ್ಟ್ ಮ್ಯಾಥ್ಸ್ ಇಡ್ಬೋದು, ಅಥವಾ ಕನ್ನಡ ಇಡ್ಬೋದು, ಅಥವಾ ಇಂಗ್ಲೀಷ್ ಇಡ್ಬೋದು, ಅಥವಾ ನಿಮಗೆ ಬೇರೆ ಯಾವ್ದಾರ ಸಬ್ಜೆಕ್ಟ್ ಇಡ್ಬೋದು. ಓಕೆ, ಬಟ್ 28 ಒಳಗಡೆ ನಿಮಗೆ ಎಲ್ಲ ಸಬ್ಜೆಕ್ಟು ಫಸ್ಟ್ ಇಯರ್ದ ಎಕ್ಸಾಮ್ಸು ಎಲ್ಲ ಸಬ್ಜೆಕ್ಟು ಮುಗಿಸಿರ್ಬೇಕಂತ ಹೇಳ್ತಿದ್ದಾರೆ. ಓಕೆ, ಅದಕ್ಕೋಸ್ಕರ ಸೊ ನಿಮಗೆ ಈ ಕ್ವಶನ್ ಪೇಪರ್ಸು ನಿಮಗೆ ನಿಮ್ಮ ಟೀಚರ್ಸೇ ತೆಗಿತಾರೆ ಅಂತೇಳಿ ಭಾಳ ಖುಷಿಯಾಗಿ ಓದೋದು ಬಿಡಬೇಡಿ. ಸೊ ನಿಮ್ಗೆ ಚೆನ್ನಾಗಿ ಓದಬೇಕು. ಓಕೆ, ಸೊ ಚೆನ್ನಾಗಿ ಕಷ್ಟಪಟ್ಟು ಓದಿ, ಒಟ್ಟು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಬಟ್ ಔಟ್ ಆಫ್ 4 ತೊಗೊಳಗೆ ಟ್ರೈ ಮಾಡಿ. ಓಕೆ, ಇನ್ನೊಂದೇನೆಂದರೆ, ಸೊ ನಾನು ಏನು ಮಾಡಿದ್ದೀನಿ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಸಾಲ್ವ್ ಮಾಡಿಸಿದ್ದೀನಿ. ಸೊ ಇವೆಲ್ಲ ಕ್ವಶನ್ಸು ಸಾಲ್ವ್ ಮಾಡಿದ್ರೆ ಸಾಕು, ನಿಮ್ಗೆ ಔಟ್ ಆಫ್ 4 ತೊಗೊಳ್ತೀರಾ. ಓಕೆ, ಸೊ ನಂಗೆ ಫಸ್ಟ್ ಇಯರ್ದು ಮತ್ತು ಸೆಕೆಂಡ್ ಇಯರ್ದು ಮಾಡಿಸಿದ್ದೀನಿ. ಬಟ್ ನೀವು ಫಸ್ಟ್ ಇಯರ್ದು ಅಷ್ಟೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಟ್ಸು, PDF ನೋಟ್ಸು, ಮತ್ತು 3 ಮಾಡಲ್ ಕ್ವಶನ್ ಪೇಪರ್ಸು, ಮತ್ತು ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು, ಮತ್ತು ಕ್ವಶನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಭಾಳ ಕಮ್ಮಿ ಟೈಮ್ ಇದೆ ಅಂದರೆ, ವಿಚ್ ಮೀನ್ಸ್ ಈಗ ನೋಡಿ, ಈಗ ಆಲ್ರೆಡಿ 27, ಓಕೆ 28 ಇವತ್ತು. ಓಕೆ, ನಿಮಗೆ ಹಬ್ಬ ಅಂದರೂ ಒಂದು 10 ದಿವಸ ಉಳಿದಿರ್ಬೋದು. ಓಕೆ, 10 ದಿವಸ ಯೂಸ್ವಲಿ 14ಇಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್, ಅವ್ರು ಯಾವಾಗಾದರೂ ಸ್ಟಾರ್ಟ್ ಮಾಡ್ಬೋದು. ಓಕೆ, ಅವರು ಫೆಬ್ರವರಿ 1ಇಂದ ಸ್ಟಾರ್ಟ್ ಮಾಡ್ಬೋದು, ಅದು ಡಿಪೆಂಡ್ ಆನ್ ಯುವರ್ ಕಾಲೇಜ್. ಅದಕ್ಕೋಸ್ಕರ ಈಗಿಂದನೇ ಚೆನ್ನಾಗಿ ಓದಿ. ಸೊ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡಿಕೊಂಡು ಸೊ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿ. ಈವನ್ MCQs ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಇವೆಲ್ಲ ಸೊ ನೀವು ಚೆನ್ನಾಗಿ ಯೂಸ್ ಮಾಡಿಕೊಂಡು ಇವೆಲ್ಲ ಕಂಟೆಂಟ್ ಚೆನ್ನಾಗಿ ಯೂಸ್ ಮಾಡಿಕೊಂಡು ನೀವು ಔಟ್ ಆಫ್ 4 ತೊಗೊಳಕ್ಕೆ ಟ್ರೈ ಮಾಡಿ. ವೈ? ಬಿಕಾಸ್ ನಾನು ಭಾಳ ಕಷ್ಟಪಡ್ತಿದ್ದೀನಿ ನಿಮಗೋಸ್ಕರ. ಸೊ ಮೈ ಇಂಟೆನ್ಷನ್ ಇಸ್ ಟು ಯು ಪೀಪಲ್ ಟು ಗೆಟ್ ಔಟ್ ಆಫ್ 4ಗೆ ಏಮ್ ಇಟ್ಟು ನೀವು ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು.